ವೆಲ್ಕಮ್ ಟು ಸೌಮ್ಯಾಸ್ ಕಿಚನ್. ಇವತ್ತಿನ ರೆಸಿಪಿ ಸಾಂಪ್ರದಾಯಿಕ ಗೋಧಿ ನುಚ್ಚಿನ ಪಾಯಸ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು. ಬನ್ನಿ ನೋಡೋಣ. ಈಗ ನಾನು ಒಂದು ಬೌಲಷ್ಟು ಗೋಧಿ ನುಚ್ಚನ್ನ ತೊಗೊಂಡಿದ್ದೀನಿ. ಹಾಗೆ ಅದನ್ನು ಒಂದು ಚೊಂಬಷ್ಟು ನೀರು ಹಾಕಿಬಿಟ್ಟು ಮುಳುಗಬೇಕು. ಅದು ಫುಲ್ಲು ಗೋಧಿ ನುಚ್ಚು. ಅದನ್ನು ಒಂದು 5 ನಿಮಿಷ ನೆನೆಯಕ್ಕೆ ಬಿಟ್ಟಿದ್ದೆ. ಈಗ ನೋಡಿ ನೆಂದಿದೆ. ಇದು ನೆಂದಿರೋ ಅಂತಹ ಗೋಧಿ ನುಚ್ಚನ್ನ ನಾವು ಒಂದು ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡಿಕೊಂಡು ನಾವೇನು ನೆನೆಸಿಟ್ಕೊಂಡಿರ್ತೀವಲ್ಲ ಗೋಧಿ ನುಚ್ಚು ಅದನ್ನು ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ನಮಗೆ ಇದ್ರ ಗೋಧಿ ನುಚ್ಚಿಂದ ಹಸಿ ವಾಸನೆ ಏನಿರುತ್ತಲ್ವ ಆ ಸ್ಮೆಲ್ ಹೋಗೋವರೆಗೂ ನಾವು ಇದನ್ನು ಬಾಡಿಸ್ಕೋಬೇಕು. ಘಮ ಚೆನ್ನಾಗಿ ಬರಬೇಕು. ಅದಾದ ನಂತರ ನಾನಿಲ್ಲಿ 1 ಗ್ಲಾಸಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಯಾವುದೇ ಸ್ವೀಟ್ ಮಾಡಲಿ ಒಂಚೂರು ಸಾಲ್ಟ್ ಹಾಕಬೇಕು. ಅದ್ರ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ ಉಪ್ಪು ಹಾಕೋದ್ರಿಂದ. ನಾನು ಅದನ್ನು 3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. 3 ವಿಷಲ್ ಕೂಗಿಸ್ಕೊಳ್ಳೋಣ. ಈಗ ನಾನು ಅದಕ್ಕೆ ಕಾಯಿ ರಸ ಮಾಡ್ಕೊತಾ ಇದ್ದೀನಿ. 1 ಬೌಲಷ್ಟು ಕಾಯಿನ ತೊಗೊಂಡಿದ್ದೀನಿ, ತುಳಿದಿಟ್ಕೊಂಡಿರೋಂಥ ಕಾಯಿ. ಹಾಗೆ 9ರಿಂದ 10 ಬಾದಾಮಿ ಸೇರಿಸ್ಕೊಳ್ಳಿ. ಒಂದು 3 ಏಲಕ್ಕಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಗಸಗಸೆನ ಆ್ಯಡ್ ಮಾಡಿಕೊಂಡು ನೀರು ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೊಳ್ಳೋಣ. ನುಣ್ಣಗೆ ರುಬ್ಕೊಳ್ಬೇಕು ಚೆನ್ನಾಗಿ. ಇದನ್ನು ನೋಡಿ ಈ ಥರ ಬಂದಿದೆ. ಈಗ ನುಣ್ಣಗೆ ರುಬ್ಕೊಂಡಿರೋಂತಹ ಮಿಶ್ರಣನ ಈಗ ನೋಡಿ ಗೋಧಿ ನುಚ್ಚು ಸಹ ಚೆನ್ನಾಗಿ ಬೆಂದಿದೆ. ಬೆಂದಿರೋ ಅಂತಹ ಗೋಧಿ ನುಚ್ಚನ್ನು ನಾವು ಮೇಲೆ ಕೆಳಗೆ ಮಾಡಿ ತಿರುಗಿಸ್ಕೊತಾ ಇದ್ದೀವಿ. ಇದಕ್ಕೆ ನಾನು 1 ಬೌಲಷ್ಟು ಬೆಲ್ಲ, ಹಾಗೆ 1 ಗ್ಲಾಸಷ್ಟು ಹಾಲು, ನಾವೇನು ರುಬ್ಕೊಂಡಿರ್ತೀವಲ್ಲ ಆಗಲೇ ಕಾಯಿ ರಸನ, ಅದನ್ನು ಸಹ ಮಿಶ್ರಣನ ಇದಕ್ಕೆ ಸೇರಿಸ್ಬಿಟ್ಟು ತಿರುಗಿಸ್ಕೊಂಡು ಕುದಿಸ್ಕೋಬೇಕು ಚೆನ್ನಾಗಿ. ಇದು ಚೆನ್ನಾಗಿ ಕುದಿ ಬಂದರೆ ಬೆಲ್ಲ ಎಲ್ಲ ಕರಗುತ್ತೆ. ಆಮೇಲೆ ನಿಮಗೆ ಸ್ವೀಟು ಕನ್ಸಿಸ್ಟೆನ್ಸಿ ಎಷ್ಟಿದೆ ಅಂತ, ಚೆನ್ನಾಗಿದೆ ಅಂತ ಬೇಗ ಗೊತ್ತಾಗುತ್ತೆ. ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು. ಈಗ ನಾನು ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ಒಂದು 2 to 3 ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡಿಕೊಂಡು ಬಾದಾಮಿ, ಗೋಡಂಬಿ ಹಾಗೆ ದ್ರಾಕ್ಷಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾವು 1 ಬೌಲಷ್ಟು ಖರ್ಜೂರನ ಸಹ ತೊಗೊಂಡಿದ್ದೀನಿ. ಹಾಗೆ ಫ್ರೈ ಮಾಡಿ ಇಟ್ಕೊಂಡಿರೋಂಥ ದ್ರಾಕ್ಷಿ, ಗೋಡಂಬಿನ ಸಹ ಇದ್ರ ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಪಾಯಸ ಇನ್ನೂ ತೆಳುವಾಗಬೇಕು ಅಂತಂದರೆ ನೀವು ನೀರಾದರೂ ಹೆಚ್ಚಿಗೆ ಹಾಕ್ಕೊಳ್ಳಿ, ಇಲ್ಲ ಹಾಲಾದರೂ 1.5 ಗ್ಲಾಸಷ್ಟು ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ಸಖತ್ತಾಗಿ ಬರುತ್ತೆ. ನಮ್ಮ ಮನೇಲಿ ಇದೇ ಥರನೇ ತಿನ್ನೋದು, ಗಟ್ಟಿಯಾಗಿರಬೇಕು. ಆ ಕಾರಣಕ್ಕೆ ನಾನು ಇದನ್ನಿಷ್ಟು ಮಾಡಿದ್ದೀನಿ. ನೋಡಿ, ರುಚಿಕರವಾದ ಸಾಂಪ್ರದಾಯಿಕ ಗೋಧಿ ನುಚ್ಚಿನ ಪಾಯಸ ಈಗ ರೆಡಿಯಾಗಿದೆ. ಒಂದು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ. ಬೇಗ ಹೋಗಿ, ಇನ್ನೂ ಯಾರಾದರೂ ನನ್ನ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.